ಲೋಫರ್ ನನ್ನ ಮಕ್ಕಳು ಕಂಡ್ರೋ ನೀವು. ಚಾನ್ಸ್ ಸಿಗುತ್ತೆ ಅಂದ್ರೆ ಏನು ಬೇಕಾದರೂ ಮಾಡ್ತೀರಲ್ಲ. ಸರ್ ನಾನೇನೂ ಮಾಡಿಲ್ಲ ಸರ್. ಒದ್ದ ಅಂದ್ರೆ ಬೂಟ್ ಕಿತ್ತೋಗುತ್ತೆ. MLA ಹತ್ರ ಹೋದಾಗ ಹುಡುಗಿಯರನ್ನ ಸಪ್ಲೈ ಮಾಡಲ್ಲ ಅಂತ ವಾಪಸ್ ಬಂದವನು ಕೊನೆಗೆ ಹುಡುಗಿಯರನ್ನ ಹುಡುಕಿದ್ ನೀನೇ ತಾನೆ. ಹೇಯ್, ನೀನು ತಲೆ ಹಿಡ್ಕಾನೆ, ಆದರೆ ತೋರ್ಸ್ಕಂತಿಲ್ಲ ಅಷ್ಟೇ. ನನ್ಗೊಂದು ಡೌಟು. ನೀನೇ ಹೇಳ್ದಂಗೆ ಮಂತ್ರವಾದಿನೂ MLAನು ಇಬ್ಬರು ಸೇರಿ ವೈಶಾಲಿನ ಕೊಲೆ ಮಾಡಿದಾರಂತ ಇಟ್ಕೊಳ್ಳೋಣ. ಆದರೆ PG ಓನರ್ ಮಂಗಳಗೂ ಈ ಕೊಲೆಗೆ ಏನೋ ಸಂಬಂಧ? ಇಷ್ಟೊತ್ತು ಹೇಳಿದ್ರಲ್ಲಿ ಎಲ್ಲೋ ಅವಳು ಎಂಟ್ರಿನೇ ಇಲ್ವಲ್ಲೋ. ನಾನು ಫಸ್ಟು PG ಓನರ್ ಮಂಗಳ ವಿಷಯನೇ ಹೇಳೋಣ ಅಂತಿದ್ದಿತ್ತು. ನೀವೇ MLA ಲಿಂಗಯ್ಯನ ವಿಷಯ ಕೇಳಿದ್ಕೆ ಅಲ್ಲಿಂದ ಶುರು ಮಾಡಿದೆ. ಕನ್ಫ್ಯೂಸ್ ಮಾಡೋದು ಗೋಮಳ ಕಿತ್ತಾಕ್ಬಿಡ್ತೀನಿ. ವೈಶಾಲಿಗೂ ಮಂಗಳಗೆ ಏನ್ ಸಂಬಂಧ? ಹೇಳ್ತೀನಿ ಸರ್. ವೈಶು, ನಿನ್ ಮನೆ ಹೋಗು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸ್ವಲ್ಪ ದೂರ ಆದ್ರೂ ಡ್ರಾಪ್ ಮಾಡೋ. ಎಷ್ಟು ದೂರ ಬಂದ್ರು ನೀನೇ ನಿಮ್ಮ ಮನೆ ತೋರ್ಸಲ್ವಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ನಿನ್ನ ಆಟೋದಲ್ಲಿ ಹೋಗು. ಬಾಯ್. ಆಟೋ. ಹೌಸಿಂಗ್ ಬೋರ್ಡ್. ಹಲೋ, ಎಲ್ಲಿದ್ಯೋ? ಇಲ್ಲೇ ಗ್ರೌಂಡ್ ಹತ್ರ. ಅಲ್ಲೇನ್ ಮಾಡ್ತಾ ಇದೀಯಾ? ಯಾರೋ ನನ್ನ ಮಕ್ಕಳು ವೈಶಾಲಿ ಕಿಚ್ಚಾಯಿಸ್ತಾ ಇದ್ರು, ಅವ್ರಿಗೆ ಸ್ವಲ್ಪ ಖರ್ಚು ಕೊಡ್ತಿದ್ದೆ. ಹೀರೋ ಆಗೋನ್ ಹುಷಾರಾಗಿರೋ. ಕೈ ಕಾಲ್ ಮುರ್ಕೊಂಡ್ಬಿಟ್ಟಿಯಾ? ಈ ನನ್ನ ಮಕ್ಳಿಗೆ ಹೊಡೆದ್ಮೇಲೆ ಡೂಪ್ ಇಲ್ದೆ ಫೈಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ನನಗೋಸ್ಕರ ಒಂದು ಕತೆ ರೆಡಿ ಮಾಡಿದ್ಯಲ್ಲ, ಅದ್ರಲ್ಲಿ ಒಂದು ಫೈಟ್ ಇಡು, ಸೂಪರ್ ಆಗಿ ಮಾಡ್ತೀನಿ. ಓ, ಹುಡುಗಿ ಸಿಕ್ಮೇಲೆ ರಿಯಾಲಿಟಿ ಶೋ ಬಿಟ್ಟು ಹೀರೋ ಆಗ್ತೀನಿ ಅಂತಿದ್ಯಾ? ಯಾವ್ದಾದ್ರು ಒಂದ್ ಮಾಡು, ಲೈಫಲ್ಲಿ ಉದ್ಧಾರ ಆಗ್ತೀಯಾ. ನಿಮ್ ಹುಡುಗಿ ಕಿಸ್ ಕೊಟ್ಮೇಲೆ ಬೇರೆ ಹುಡುಗಿರ್ ಕಿಸ್ ತಗೊಂಡು ರಿಯಾಲಿಟಿ ಶೋಗೆ ಫೋಟೋ ಸಬ್ಮಿಟ್ ಮಾಡ್ಬೇಕಂತಿದ್ದಲ್ಲ, ಆ ಕೆಲಸ ಇಲ್ಲಿವರೆಗೂ ಬಂತು? ಇವತ್ತು ಬೋಣೆ ಆಯ್ತು ಮಗ. ಇಷ್ಟ ದಿನಕ್ಕಾದ್ರೂ ಕೊಟ್ಲಲ್ಲ. ಫೋಟೋ ಸಬ್ಮಿಟ್ ಮಾಡಕ್ಕೆ ಇನ್ನು 2 ದಿನ ಇರೋದು. ಒಂದ್ ಐಡಿಯಾ ಕೊಡ್ತೀನಿ, ಸಂಜೆ ಪಾರ್ಟಿ ಕೊಡ್ತೀಯಾ? ಫಸ್ಟ್ ಐಡಿಯಾ ಹೇಳು, ಅದು ವರ್ಕೌಟ್ ಆಗೋ ತರ ಇದ್ರೆ ಆಮೇಲೆ ಕೊಡಿಸ್ತೀನಿ. ವೆರಿ ಸಿಂಪಲ್ ಮಗ, ನನ್ಗೊಂದ್ ಜಾಗ ಗೊತ್ತು. ನಿನ್ಗೆ ಎಷ್ಟು ಬೇಕಷ್ಟು ಕಿಸ್ ಸಿಗುತ್ತೆ, ಆದ್ರೂ ಒಂಚೂರು ದುಡ್ಡು ಖರ್ಚಾಗುತ್ತೆ. ಓಕೆನಾ? ಒಂದ್ ರೌಂಡ್ಗೆ 500 ರೂಪಾಯಿ ಕೊಡಕ್ಕೆ ಸಾಯ್ತಾರೆ. ಅಂಥದ್ರಲ್ಲಿ ಒಂದೇ ಒಂದು ಕಿಸ್ಗೆ 500 ರೂಪಾಯಿ ಕೊಡ್ತೀನಿ ಅಂತಿದ್ಯಲ್ಲ, ನಿನ್ ತಲೆ ಸರಿ ಇದೆ ತಾನೆ? ಇಲ್ಲಿಗೆ ಎಂತೆಂತ ಹುಚ್ಚರೋ ಬರ್ತಾರೆ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನೀನು ಫಾರ್ ಬೆಟರ್. ಓಕೆ, ಕೊಡ್ತೀನಿ 500 ರೂಪಾಯಿ ಕೊಡು. ಅಯ್ಯೋ ಆಂಟಿ, ನಿಮ್ ಕಿಸ್ ಬೇಡ, ಹುಡುಗಿರ್ ಕಿಸ್ ಬೇಕು. ಏನ? ಹುಡ್ಗೀರಾ? ಯಾಕೆ, ಒಂದ್ ಹುಡುಗಿ ಸಾಕಾಗಲ್ವಾ? ಓಕೆ, ನನ್ನ ಹತ್ರ 15 ಜನ ಹುಡುಗಿರಿದ್ದಾರೆ. ನಿನಗಷ್ಟು ಜನ ಬೇಕು ಅಂದ್ರೆ 7,500 ಆಗತ್ತೆ. ಕೊಡ್ತೀಯಾ? ಕಮಲಿ, ಕಮಲಿ ಅಕ್ಕ, ಕೆಳಗಡೆ ಬಾ. ಬಂದೆ ಅಕ್ಕ. 1 ನಿಮಿಷ ನೋಡ್ತಾ ಇರಿ, ಬರ್ತೀನಿ. ವೈಶಾಲಿ, ಅಲ್ಲೋ, ಇಷ್ಟೊತ್ತು ನೀನು ಹೇಳಿದ ಕಥೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಜಾಗದಲ್ಲೂ ನೀನಿದ್ಯಾ. ನೀನ್ PG ಕಡೆನೇ ಹೋಗಿಲ್ಲ ಅಂದ್ಮೇಲೆ ಅಲ್ಲಿ ಹೀಗೆ ನಡೀತು ಅಂತ ಹೆಂಗೋ ಗೊತ್ತು ನಿಂಗೆ? ಒಂದು ವೇಳೆ ನೀನ್ ಹೇಳಿದ್ದೇ ಸತ್ಯ ಆದ್ರೆ ಯಾವುದೇ ತಾಯಿ
ದಂಧೆ ಮಾಡೋ ಜಾಗದಲ್ಲಿ ಮಗಳನ್ನ ಇರಿಸ್ಕೊಂತಾಳೆ ರೊಟ್ಟು ಬಾಕ್ ನನ್ ಮಗನೇ. ಸರ್, ವೈಶಾಲಿ ಮಂಗಳ ಮಗಳು ಅಂತ ನಾನು ನಿಮ್ಗೆ ಹೇಳಿದ್ನಾ? ನೀವೇ ಏನೇನೋ ಥಿಂಕ್ ಮಾಡಿ ಹೊಡಿತೀರಲ್ಲ ಸರ್. ಫುಲ್ ಹೇಳೋರ್ಗು ಬಿಟ್ರೆ ತಾನೆ. ವಾಸ್ತವದ ಕತೆನ ಒಂದೇ ಫ್ಲೋ ಅಲ್ಲಿ ಮಿಸ್ ಮಾಡ್ದಂಗೆ ಹೇಳ್ತಿದ್ರೆ ಮಧ್ಯದಲ್ಲಿ ಕಟ್ ಮಾಡ್ತೀರಾ. ಲೇ ವೈಶಾಲಿ ಮಂಗಳನ್ ಮಗಳಲ್ಲ ಅಂದ್ಮೇಲೆ ಅವಳು ದಂಧೆ ಹುಡುಗಿನ, ಇದು ಗೊತ್ತಿಲ್ಲದೆ ನಿನ್ ಫ್ರೆಂಡ್ ಅವಳನ್ನ ಲವ್ ಮಾಡ್ತಿದ್ನಾ? ಅಯ್ಯೋ ಸರ್, ನಾನು ಹೇಳೋರ್ಗು ಸ್ವಲ್ಪ ಸಮಾಧಾನದಿಂದ ಕೇಳಿ ಸರ್. ಮಗ, ಏನೇನೋ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೋಬೇಡ. ವೈಶಾಲಿ ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ, ಒಂದ್ಸಲ ಹೋಗಿ ಮಾತಾಡು. ನಮಗ್ ಸಿಗೋರೆಲ್ಲ ಒಳ್ಳೆಯವ್ರು ಅನ್ಕೊಂಡೆ ಮೋಸ ಹೋಗ್ತಾ ಇರೋದು. ಇಂಡಸ್ಟ್ರಿಯಲ್ಲೆಲ್ಲ ಹೇಗ್ ಬೇಕಾಗಿ ಮೋಸ ಮಾಡೋರೆ. ಸಾಲದಕ್ಕೆ ಇವಳೊಬ್ಳು. ವೈಶಾಲಿ ಬಂದ್ಲು, ಸುಮ್ನಿರು. ಮಾತಾಡ್ಕೊಂಡು ಬಾ, ಕೆಳಗಡೆ ವೆಯ್ಟ್ ಮಾಡ್ತೀನಿ. ಹಾಯ್. ನಾನೇನು ಮೈಲ್ಗೆ ಆಗಿಲ್ಲ ವಿಕ್ರಮ್. ಓ, ಕೆಸರಲ್ಲಿದ್ರು ಕಮಲದಷ್ಟೇ ಶುದ್ಧನಾ? ಅದಕ್ಕಿಂತಲೂ ಶುದ್ಧವಾಗಿದ್ದೀನಿ ವಿಕ್ರಮ್. ನನ್ ಮಂಗಳ ಮಗಳು ಅಲ್ಲ. ಅಲ್ಲಿಗೆ ಬರೋ ಗಿರಾಕಿಗಳ ಕೈಯಲ್ಲಿ ನಲ್ಗೋ ಗೊಂಬೆನೂ ನಾನಲ್ಲ. ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಲಿ ನಾನಲ್ಲಿ ಇರ್ಬೇಕಾಯ್ತು ವಿಕ್ರಮ್. ಈ ದುಡ್ಡಿರೋರ್ಗೆ ಹೇಗ್ ದುಡ್ಡು ಬರ್ತಾ ಇರುತ್ತೆ ಅಂತಾರಲ್ಲ, ಹಾಗೆ ಈ ದುಡ್ಡಿರೋರ್ಗ್ ಮಾತ್ರ ಮಕ್ಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ದುಡ್ಡಿರೋ ಎಷ್ಟೋ ಜನಕ್ಕೆ ಒಂದ್ ಮಗು ಇರೋದೇ ಹೆಚ್ಚು. ಆದ್ರೆ ಬಡವ್ರ ಮನೇಲಿ ಎಷ್ಟು ಜನ ಮಕ್ಳಿರ್ತಾರೆ ಗೊತ್ತಾ? ಆ ಮಕ್ಳನ್ನ ಸಾಕಕ್ಕೆ ತಂದೆ ತಾಯಂದ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾ? ನಾನು ಅದೇ ತರ ಬಡತನ ತುಂಬಿ ತುಳುಕ್ತಿದ್ ಒಂದ್ ಮನೆ ಹಿರಿ ಮಗಳು. ಅಪ್ಪನ್ ಕಷ್ಟ ಕಡಿಮೆ ಮಾಡ್ಬೇಕು ಅಂತ 100 ಕನ್ಸ್ ಹೊತ್ಕೊಂಡು ಬೆಂಗಳೂರಿಗೆ ಬಂದೆ. ಬನ್ನಿ ಒಳಗಡೆ, ಅಕ್ಕ ಕರೀತಿದ್ದಾರೆ. ನಿನ್ನ ಹೆಸರು ವೈಶಾಲಿನಾ? ತುಂಬಾ ಲಕ್ಷಣವಾಗಿದ್ಯಾ. ಇವಳನ್ನ ಕರ್ಕೊಂಡು ಹೋಗಿ ರೂಮ್ ತೋರಿಸು, ಫ್ರೆಶ್ ಆಗಲಿ. ಹಾಗೆ ನೀನು ತಿಂಡಿಗೆ ರೆಡಿ ಮಾಡು. ಸರಿ ಅಕ್ಕ. ವೈಶು, ನೀನು ಹೀರೋಯಿನ್ ಆಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಮ್ಮ. ನಮ್ಮ ಹಳ್ಳಿನಲ್ಲಿದ್ರೆ ಅದಾಗೋದಿಲ್ಲ. ಅಯ್ಯೋ ಬೇಡಪ್ಪ, ಅಷ್ಟು ಟೂರಲ್ಲಿ ನಂಗೊಬ್ಳಿಗೆ ಇರಕ್ ಭಯ ಆಗತ್ತೆ. ಹೇಗೋ ನಮ್ಮೂರ್ ಕಡೆನೆ ಶೂಟಿಂಗ್ ಬರ್ತಾ ಇರ್ತಾರಲ್ವಾ, ಅವರನ್ನೇ ಚಾನ್ಸ್ ಕೇಳ್ತೀನಿ. ಅವರು ಬೆಂಗಳೂರಿಂದ ಬರ್ಬೇಕಾದ್ರೆ ಎಲ್ರನ್ನೂ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಇನ್ನು ನಿನ್ಗೆಲ್ಲಿ ಚಾನ್ಸ್ ಕೊಡ್ತಾರೆ ಹೇಳು? ಹೌದಲ್ವಾ? ಬೆಂಗಳೂರಿನಲ್ಲಿ ನನಗೆ ಪರಿಚಯದವ್ರು ಇದಾರಮ್ಮ. ನೀನು ಹೋಗ್ತೀನಿ ಅಂದ್ರೆ ಬಿಟ್ಟು ಬರ್ತೀನಿ. ಅವ್ರು ಇರೋದಕ್ಕೆ ಮನೆ ಕೊಡ್ತಾರೆ, ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ. ನಿನ್ಗೇನೂ ಭಯ ಇರೋದಿಲ್ಲ. ಹೇಳ್ತಿರೋದಪ್ಪ ಅಲ್ವಾ, ಭಯ ಯಾಕೆ? ಹೋಗೋಣ. ನಿನ್ ಮಗಳು ತಾನೆ? ಹಾ, ತಗೋ. 1 ಲಕ್ಷ ರೂಪಾಯಿ ಇದೆ. ಪ್ರತಿ ತಿಂಗಳು 5ನೇ ತಾರೀಕು ಬಂದ್ರೆ ನಾನು ಏನ್ ಮಾತಾಡಿದೀನೋ ಅಷ್ಟನ್ನು ಕೊಡ್ತೀನಿ. ತಗೋ. ಹೇಳಿಸ್ಕೋ ಸರಿಯಾಗಿದ್ಯಾ ಅಂತ. ಅಪ್ಪ, ನೀನ್ ಚಿಂತೆ ಮಾಡ್ಬೇಡಪ್ಪ. ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗಿ ತುಂಬಾ ದುಡ್ಡು ಮಾಡ್ತೀನಿ. ನಿನ್ನ ಅಮ್ಮನ್ನ ತಂಗಿರ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ನೀನ್ ದುಡ್ಡು ನೋಡೋದೇ ನನ್ನಿಂದ.
ನಮ್ಮನೆ ಕಷ್ಟಗಳು ತೀರೋದೇ ನನ್ನಿಂದಪ್ಪ. ಯಾಕೇಳು, ನಾನು ನಿನ್ ಲಕ್ಷ್ಮಿ ಅಲ್ವಾ? ಹಲೋ, ಈಗಷ್ಟೇ ಒಂದು ಹೊಸ ಹುಡುಗಿ ಬಂದಿದ್ದಾಳೆ. ನೋಡೋದಕ್ಕೆ ತುಂಬಾ ತುಂಬಾ ಸೂಪರ್ ಆಗಿದ್ದಾಳೆ. ಬರೋದಾದ್ರೆ ಸಂಜೆ ಬನ್ನಿ. ಓಕೆ. ನಿದ್ದೆ ಆಯ್ತಾ? ಅರೆ, ನೀ ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಅಲ್ಲಮ್ಮ, ನೀನ್ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ವಾ? ಇಷ್ಟೆಲ್ಲ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಕಲಾವಿದ್ರಾಗೋರು ಯಾವಾಗ್ಲೂ ಪಟ 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 ಅಂತ ಮಾತಾಡ್ತಿರ್ಬೇಕು. ನಿನ್ ಮಾತ್ ಹೇಗಿರ್ಬೇಕು ಅಂದ್ರೆ ಸತ್ತ ಹೆಣಾನು ಎದ್ ಕೂತ್ಕೊಂಡ್ಬಿಡ್ಬೇಕು, ಹಾಗಿರ್ಬೇಕು. ಇದರಲ್ಲಿ ಬಟ್ಟೆ ಇದೆ, ಇದನ್ನ ಹಾಕೊಂಡು ನೀಟಾಗಿ ರೆಡಿಯಾಗಿ ಕೆಳಗಡೆ ಬಾ. ಇಷ್ಟೊತ್ನಲ್ಲ, ಎಲ್ಲಿಗೆ? ನಿನ್ನನ್ ನೋಡ್ಬೇಕು ಅಂತ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ. ನೀನ್ ಹೀರೋಯಿನ್ ಆಗ್ಬೇಕಲ್ವಾ? ಅದಕ್ಕೆ ಇದನ್ನ ಹಾಕೊಂಡು ಸೂಪರ್ ಆಗಿ ರೆಡಿಯಾಗಿ ಬರ್ಬೇಕು. ನಿನ್ನ ನೋಡಿದ ತಕ್ಷಣ ಚಾನ್ಸ್ ನಿನಗೆ ಕೊಡ್ಬೇಕು. ಹಾಗೆ ತಗೋ. ನಾನು ಊರಿಂದ ಬಟ್ಟೆ ತಂದಿದ್ದೀನಿ. ಅದೆಲ್ಲ ಹಳ್ಳಿ ಹುಡುಗಿರ್ ಹಾಕೊಳ್ಳೋ ತರ ಇರುತ್ತೆ. ಇದು ಲೇಟೆಸ್ಟ್ ಫ್ಯಾಷನ್. ತಗೋ, ಬೇಗ ರೆಡಿಯಾಗ್ ಬಾ. ವಾವ್! ಅಯ್ಯಯ್ಯಯ್ಯೋ, ನನ್ ದೃಷ್ಟಿನೇ ತಾಗ್ಬಿಡತ್ತೆ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಗೊತ್ತಾ ನೀನು? ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಹೀರೋಯಿನ್ ಚಾನ್ಸ್ ಅಂತೂ ನಿನಗೆ ಫಿಕ್ಸು. ಹಾ, ಆ ರೂಮಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಹೋಗ್ ನೋಡು. ನನಗೆ ಭಯ ಆಗ್ತಾ ಇದೆ, ನೀವು ಬನ್ನಿ. ಅಯ್ಯೋ ರಾಮ, ಅಲ್ಲ, ನೀನ್ ಇಷ್ಟು ಹೆದರ್ಕೊಂಡ್ರೆ ಆಕ್ಟಿಂಗ್ ಹೇಗ್ ಮಾಡ್ತೀಯಮ್ಮ? ಹೆದರ್ಕೋಬಾರ್ದು. ನಿನ್ ಜೊತೆ ನಾನ್ ಬಂದ್ರೆ ಪ್ರೊಡ್ಯೂಸರ್ ನನ್ಗೂ ಬೈತಾರಲ್ವಾ? ಇಷ್ಟಕ್ಕೂ ಅವ್ರು ನನಗೆ ತುಂಬಾ ಗೊತ್ತಿರೋರು. ಏನು ಭಯ ಪಟ್ಕೋಬೇಡ, ಹೋಗು. ಹೋಗಮ್ಮ. ಕೂತ್ಕೋ. ನಿನ್ನ ಹೆಸರೇನು? ವೈಶಾಲಿ. ಈ ಡ್ರೆಸ್ಸಲ್ಲಿ ನೀನು ತುಂಬಾ ಹಾಟಾಗಿ ಕಾಣಿಸ್ತಾ ಇದೀಯಾ. ನೀನು ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು, ನಂಬರ್ 1 ಹೀರೋಯಿನ್ ಆಗ್ತೀಯಾ. ನಿನ್ನ ಕಣ್ಣು, ಆ ಲಿಪ್ಸ್, ನಾನು ಹೇಳಿದ್ನೆಲ್ಲ ಮಾಡ್ತೀಯ ತಾನೇ? ಹ್ಞೂ ಸರ್. ನಾನು ದೊಡ್ಡ ಹೀರೋಗೆ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗ ಕೇಳಿದ್ರೆ ನೀನೇ ಹೀರೋಯಿನು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ಬಿಡು. ಇದೆಲ್ಲ ಇಷ್ಟ ಇಲ್ಲ ಸರ್. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ನಿನಗೆ ಸಿನಿಮಾ ಹುಚ್ಚಂತಲ್ಲ, ಆಸೆ ಉಳಿಸಿದ್ರೆ ಚೆನ್ನಾಗಿ ಕೋಪರೇಟ್ ಮಾಡ್ತೀಯ ಅಂತ ಮಂಗಳ ಹೇಳಿದ್ದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ. ನನಗೆ ಯಾವ ಪ್ರೊಡ್ಯೂಸರು ಅಲ್ಲ, ನಿನ್ನ ಅಪ್ಪ ನಿನ್ನ ಮಾರು ಹೋಗಿದ್ದಾನೆ. ನಿಮ್ಗೆ ತೊಂದರೆ ಆಗಿಲ್ಲ ತಾನೆ? ಓಕೆ, 1 ನಿಮಿಷ ಹಾಲಲ್ಲಿ ಕೂತೀರಿ, ನಾನು ಬಂದೆ. ಅಕ್ಕ, ಹೇಳಿ ಅಕ್ಕ, ನಮ್ಮಪ್ಪ ನನ್ನ ಮಾರಿಲ್ಲ ಅಲ್ವಾ? ನಂಗೆ ಸಿನಿಮಾನು ಬೇಡ, ಏನು ಬೇಡ. ನಾನು ಊರಿಗೆ ಹೋಗ್ತೀನಿ. ಊರ್ಗ್ ಹೋಗಿ ಏನೇ ಮಾಡ್ತೀಯಾ? 9 ದಿನ ಊಟಕ್ಕೂ ಒದ್ದಾಡ್ ಸತ್ ಹೋಗ್ತೀಯಾ?
ನೀನು ಹೋಗ್ಲೇಬೇಕು ಅಂತ ಇದ್ರೆ ನಾನು ನಿಮ್ಮಪ್ಪನ ಕೊಟ್ಟಿರೋ 1,00,000 ರೂಪಾಯಿ ಹಣನ ವಾಪಸ್ ಕೊಟ್ಟು ಹೋಗೆ. ನಿನ್ನನ್ನ ತಂದೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಧೈರ್ಯ ಸಾಲ್ದೆ ಸಿನಿಮಾ ಆಸೆ ತೋರಿಸಿ ಇಲ್ಲಿ ಬಿಟ್ಟು ಹೋದ ನಿನ್ನಪ್ಪ. ಈಗೆಲ್ಲ ಅರ್ಥ ಆಯ್ತು ಅನ್ಸತ್ತೆ. 1-2 ದಿನ ರೆಸ್ಟ್ ಮಾಡು, ಮನಸ್ಸು ಗಟ್ಟಿ ಮಾಡ್ಕೊ, ಬರೋ ಕಸ್ಟಮರ್ಸ್ಗಳಿಗೆ ಖುಷಿ ಕೊಡು. ಅರ್ಥ ಆಯ್ತಾ? ಅಕ್ಕ, ನಂಗಿಂತ ಕೆಲ್ಸ ಮಾಡಕ್ಕೆ ಇಷ್ಟ ಇಲ್ಲ ಅಕ್ಕ. ನಿಮ್ ಪಿಜಿಯಲ್ಲೇ ಇದ್ಕೊಂಡು ಏನಾದ್ರೂ ಕೆಲ್ಸ ಮಾಡ್ಕೊಂಡು ನಿಮ್ ಸಾಲ ತೀರಿಸ್ತೀನಿ ಪ್ಲೀಸ್ ಅಕ್ಕ. ನೀನೇ ದಾರಿಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಹೇಗ್ ದಾರಿಗೆ ತರಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಕಾಲಿಗೆ ಬೀಳ್ತೀನಿ ಅಕ್ಕ, ನನ್ನ ಬಿಟ್ಬಿಡಿ. ಅಕ್ಕ, ಪ್ಲೀಸ್ ಅಕ್ಕ, ಅಕ್ಕ, ಅಕ್ಕ ಬಾಗ್ಲು ತೆಗೀರಿ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ ಬಾಗ್ಲು ತೆಗೀರಿ ಅಕ್ಕ, ನಾನು ಹೊರಗೆ ಹೋಗ್ಬೇಕು. ಸರ್ ಬಿಟ್ಬಿಡಿ, ನನ್ನನ್ನೇನು ಮಾಡ್ಬೇಡಿ ಸರ್, ನನ್ನನ್ನೇನು ಮಾಡ್ಬೇಡಿ. ಕವಿ, ಯಾರಿದ್ರ ಹೊರಗೆ ಕಾಪಾಡಿ ಸರ್, ಬಿಟ್ಬಿಡಿ ಸರ್, ಸರ್ ಸರ್ ನನ್ನನ್ನೇನು ಮಾಡ್ಬೇಡಿ. ಅಮ್ಮ, ಅಮ್ಮ, ಕಾಪಾಡಿ, ಯಾರಿದ್ರ ಕಾಪಾಡಿ. ಅಮ್ಮ, ಅಮ್ಮ. ನಾನು ಆಸೆ ಪಟ್ಟಿದ್ದೆ ನೀನು ಕೊಟ್ಟಿದೀಯಾ. ಇನ್ನು ಮುಂದೆ ನಿನ್ನ ಬಿಸ್ನೆಸ್ಗೆ ಯಾವುದೇ ತೊಂದರೆ ಬರ್ದಂಗೆ ನಾನು ನೋಡ್ಕೊಳ್ತೀನಿ. ಡೋಂಟ್ ವರಿ. ಅಮ್ಮ, ತುಂಬಾ ಜನ ತಂದೆ ತಾಯಂದ್ರು ತಾವು ಮಾಡೋ ಕೆಲ್ಸನೇ ತಮ್ಮ ಮಕ್ಕಳು ಮಾಡ್ಬೇಕು ಅಂತ ಇಷ್ಟಪಡಲ್ಲ. ನಾವ್ ಅನುಭವಿಸಿದ ಕಷ್ಟಗಳು ನಮ್ಗೆ ಇರ್ಲಿ, ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀನ್ ಮಾಡ್ತಿರೋ ವ್ಯವಹಾರಕ್ಕೆ ಪೊಲೀಸರು ಅಡ್ಡ ಬರ್ತಾರೆ ಅಂತ ಅವನ್ ಜೊತೆ ನನ್ನನ್ ಮಲಗಿಸಿದ್ಯಲ್ಲ. ನೀನ್ ಮಾಡೋ ಕೆಲ್ಸ ಎಂತದ್ದು ಅಂತ ಗೊತ್ತಿದ್ರು ನಾನ್ ನಿನ್ ಮೇಲೆ ಒಂದ್ ರೀತಿ ಗೌರವ ಇಟ್ಕೊಂಡಿದ್ದೆ. ಯಾಕೆ ಹೇಳು? ನಿನ್ ದುಡಿಮೆಯಿಂದಲೇ ನಾನ್ 3 ಹೊತ್ತು ಊಟ ಮಾಡ್ತಿದ್ದೆ. ನೀನ್ ಇಷ್ಟು ದಿನ ನನ್ನ ಸಾಕಿದ್ದು ಮಗಳು ಚೆನ್ನಾಗಿರ್ಲಿ ಅಂತನಾ? ಇಲ್ಲ, ಬೇಗ ಮೈ ಕೈ ತುಂಬಿಕೊಂಡು ನಿನ್ ವ್ಯವಹಾರಕ್ಕೆ ನಾನು ಬರ್ಲಿ ಅನ್ನೋ ಆಸೆಗ. ಬಲ್ವಂತಕ್ಕೆ ಯಾರಿಂದ ಏನನ್ನೂ ಮಾಡಿಸ್ಬೇಡಿ ಅಮ್ಮ.